ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಹರಿವಾಯು ಗುರುಗಳ ಪಾದಕಮಲಗಳಲ್ಲಿ ಸ್ಮರಿಸುತ್ತಾ ಇಂದಿನ ನಮ್ಮ ಈ ಯೂಟ್ಯೂಬ್ ಚಾನೆಲ್ ನ ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ನಮ್ಮ ಹರಿದಾಸ ಬಂಧುಗಳಿಗೆಲ್ಲ ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನ ಕೋರುತ್ತಾ, ಮೊದಲಿಗೆ ನಾವು ನಮ್ಮ ದಾಸ ಪರಂಪರೆ ಅಥವಾ ಮಧ್ವ ಪರಂಪರೆ ಎಲ್ಲಿಂದ ಆರಂಭ ಆಯ್ತು ಅಂದ್ರೆ ಅದು ಬ್ರಹ್ಮನಿಂದಲೇ ಆರಂಭ ಆಯ್ತು ಅನ್ನೋದನ್ನ ನಾವು ಕೇಳ್ಪಡ್ತೀವಿ. ಆ ಬ್ರಹ್ಮನಿಂದ ಆರಂಭ ಆಗಿ ನಾವು ಇಲ್ಲಿ ನೋಡೋದಾದ್ರೆ ಮಧ್ವಾಚಾರ್ಯರಿಂದ ಆರಂಭ ಆಯ್ತು ಅಂತ. ಮಧ್ವಾಚಾರ್ಯರಿಂದ ಆರಂಭ ಆಗಿದ್ದು ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆಗಳಿಗೆಲ್ಲ ಟೀಕೆಗಳನ್ನ ಹಲವಾರು ಜನ ದಾಸಾರ್ಯರಾಗಿರ್ಬೋದು, ಯತಿವರಣ್ಯರಾಗಿರ್ಬೋದು ಎಲ್ಲರೂ ರಚನೆಗಳನ್ನ ಕೊಡ್ತಾ ಹೋಗ್ತಾರೆ. ನಾವು ಮಧ್ವಾಚಾರ್ಯರನ್ನ ನೋಡ್ತೀವಿ, ತದನಂತರದಲ್ಲಿ ಜಯತೀರ್ಥರನ್ನ ನೋಡ್ತೀವಿ, ಶ್ರೀಪಾದರಾಜರನ್ನ ನೋಡ್ತೀವಿ, ತದನಂತರದಲ್ಲಿ ವಾದಿರಾಜರನ್ನ ನೋಡ್ತೀವಿ, ರಾಯರನ್ನ ನೋಡ್ತೀವಿ, ಅಲ್ಲಿಂದ ಶ್ರೀ ಪುರಂದರದಾಸವರೇಣ್ಯರನ್ನ ನೋಡ್ತೀವಿ, ಕನಕದಾಸರನ್ನ ನೋಡ್ತೀವಿ, ವಿಜಯದಾಸರನ್ನ ನೋಡ್ತೀವಿ, ಮತ್ತು ಗೋಪಾಲದಾಸರು ತಮ್ಮ 40 ವರ್ಷ ಆಯುರ್ಧಾನವನ್ನ ಮಾಡುವಂತಹ ಮಹಾ ಪುಣ್ಯ ಕೆಲಸವನ್ನ ಮಾಡಿದಂತಹ ಶ್ರೀ ಗೋಪಾಲದಾಸವರೇಣ್ಯರನ್ನು ನಾವು ನಮ್ಮ ದಾಸ ಪರಂಪರೆಯಲ್ಲಿ ನೋಡ್ತೀವಿ. ಕೊನೆಯದಾಗಿ ನಮ್ಮ ಜಗನ್ನಾಥ ದಾಸರು ಅವರ ಶತ್ರುವನ್ನ ವಹಿಸಿದಂತಹ ಶ್ರೀ ಮೋಹನ ವಿಠಲದಾಸರನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಹೀಗೆ ನಮ್ಮ ದಾಸ ಪರಂಪರೆ ಬೆಳೀತಾ ಬಂತು. ಈಗ ನಾವು ಇಲ್ಲಿವರೆಗೂ ನಾವು ದಾಸ ಪರಂಪರೆಯ ಬಗ್ಗೆ ಯಾವ್ಯಾವ ರೀತಿ ವಿಶೇಷವಾಗಿ ನಾವು ನೋಡ್ತೀವಿ. ಜಯತೀರ್ಥರು ಬರುವಂತಹ ಟೀಕಾಕೃತ್ಪಾದರು ಅಂತಾನೆ ಹೆಸರುವಾಸಿ ಆಗ್ಬಿಟ್ರು ಅವರು. ಆತರ ದೊಡ್ಡ ಶಾಸ್ತ್ರಗಳು, ಅಷ್ಟು ದೊಡ್ಡ ಸಂಸ್ಕೃತದ ಗ್ರಂಥಗಳ ಮುಂದೆ ನಮ್ಮ ಇದೇ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಭಾಗವಾಟದಲ್ಲಿ ಜನಿಸಿದಂತಹ ಒಬ್ಬ ದಾಸವರೇಣ್ಯರಲ್ಲಿ ಶ್ರೇಷ್ಠರಾದಂತಹ ದಾಸ ಚತುಷ್ಟರಲ್ಲಿ ಒಬ್ಬರಾದಂತಹ ಮಾನವೀಯ ಶ್ರೀ ಜಗನ್ನಾಥ ದಾಸವರೇಣ್ಯರು ಕನ್ನಡದ ಸುಧೆ ಅಂದಲೇ ಹೆಸರುವಾಸಿಯಾಗಿರುವಂತಹ ನಮ್ಮ ಶ್ರೀಮದ್ ಹರಿಕಥಾಮೃತ ಸಾರವನ್ನ ರಚನೆ ಮಾಡ್ತಾರೆ. ಶ್ರೀಮದ್ ಹರಿಕಥಾಮೃತ ಸಾರವನ್ನ ಅವರು ರಚನೆ ಮಾಡುವಾಗ ಹೌದು, ಜಗನ್ನಾಥ ದಾಸರು ಯಾರು, ಅವರು ಮೂಲ ಯಾವುದು, ಅವರ ಹೆಸರೇನು, ಜಗನ್ನಾಥ ದಾಸರ ಹೆಸರೇನು, ಅವರು ಎಲ್ಲಿಂದ ಬಂದವರು, ಅಲ್ಲಿ ಅವರು ಏನ್ ವಿದ್ಯಾಭ್ಯಾಸ ಮಾಡಿದ್ರು, ಅವರು ಮೂಲತಃ ಕರ್ನಾಟಕದವರೇ. ನಮ್ಮ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಭಾಗವಟ ಅನ್ನುವಂತ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅವರು ಶ್ರೀನಿವಾಸರ ವರಪುತ್ರರಾಗಿರುವುದರಿಂದ ಅವರಿಗೆ ತಂದೆ ತಾಯಿ ಇಬ್ರು ಶ್ರೀನಿವಾಸ ಅಂತ ಹೇಳಿ ಹೆಸರಿಡ್ತಾರೆ. ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮಂತ್ರಾಲಯ ಕ್ಷೇತ್ರದಲ್ಲಿ ನಮ್ಮ ಗುರು ಸಾರ್ವಭೌಮರ ಕ್ಷೇತ್ರದಲ್ಲಿ ಅವರ ಮುಂದಿನ ವೇದ ಅಭ್ಯಾಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಪುನಃ ತಮ್ಮ ಊರಿಗೆ ತಾವು ತೆರಳ್ತಾರೆ. ಬಹಳ ಎಷ್ಟು ಜ್ಞಾನ ಇತ್ತು ಅಂತಂದ್ರೆ ಶ್ರೀನಿವಾಸಾಚಾರ್ಯರಲ್ಲಿ ಅಷ್ಟು ಜ್ಞಾನ ಇತ್ತು. ಅದರ ಜೊತೆಗೆ ಆ ವೇದ ಜ್ಞಾನಗಳ ಅಹಂಕಾರವೂ ಕೂಡ ಅಷ್ಟೇ ನಮ್ಮ ಶ್ರೀನಿವಾಸಾಚಾರ್ಯರಲ್ಲಿ ತುಂಬಿ ತುಳುಕ್ತಾ ಇತ್ತು. ಆ ಶ್ರೀನಿವಾಸಾಚಾರ್ಯರು ಮತ್ತೆ ಮರಳಿ ಭಾಗವಟಕ್ಕೆ ಬಂದ್ರು, ವಿವಾಹ ಆಗ್ತಾರೆ. ವಿವಾಹ ಆದ ನಂತರ ಅವರು ಒಂದು ಬಾರಿ ವಿವಾಹ ಆದ್ಮೇಲೆ ಊರಿಗೆ ನಮ್ಮ ವಿಜಯದಾಸಾರ್ಯರು ಮತ್ತು ಗೋಪಾಲದಾಸಾರ್ಯರು ಇಬ್ರು ಊರಿಗೆ ಬಂದಿರ್ತಾರೆ. ಸಂಜೀವರಾಯನ ಗುಡಿಯೊಳಗ ಬಂದು ಹೀಗೆ ನೈವೇದ್ಯ ಸಮರ್ಪಣೆ ಇಟ್ಕೊಂಡಿದ್ದೀವಿ ಬರ್ರಿ ಅಂತ ಹೇಳಿದಾಗ ಅವರು ನಿರಾಕರಿಸ್ಬಿಡ್ತಾರೆ. ಆ ನಿರಾಕರಿಸಿದ ಕಾರಣ, ಹೊಟ್ಟೆ ನೋವಿನಿಂದ ನಿರಾಕರಿಸಿದ ಕಾರಣದಿಂದ ಅವರು ಬಹಳ ಉದರ ಬಾಧೆಯಿಂದ ಬಳಲ್ತಾ ಹೋಗ್ತಾರೆ. ಆಗ ಅವರು ತಿರುಪತಿ ತಿಮ್ಮಪ್ಪನಲ್ಲಿ ಹೋಗ್ತಾರೆ, ತದನಂತರದಲ್ಲಿ ಘಟಿಕಾಚಲಕ್ಕೆ ಹೋಗ್ತಾರೆ, ಅಲ್ಲಿಂದ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಕ್ಷೇತ್ರಕ್ಕೂ ಬರ್ತಾರೆ. ಎಲ್ಲಿ ಹೋದ್ರು ಕೊನೆಗೆ ರಾಯರ ಕ್ಷೇತ್ರಕ್ಕೆ ಬಂದಾಗ ಅಪಾರವಾದಂತ ದೈವಭಕ್ತಿ ಉಳ್ಳ ದಾಸನಿಗೆ ನೀನು ಅವಮಾನ ಮಾಡಿರೋದ್ರಿಂದ ನಿನಗೆ ಈ ತರ ಉದರ ಬಾಧೆ ಬಂದಿದೆ ಅಂದಾಗ ಅವ್ರಿಗೇನು ಮಾಡಿದೀನಿ ಅನ್ನೋದು ಅವರ ಜ್ಞಾನಕ್ಕೆ ಬರುತ್ತೆ. ಆ ಜ್ಞಾನ ಬಂದಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ನೇರವಾಗಿ ವಿಜಯದಾಸರಲ್ಲಿ ಬರ್ತಾರೆ. ಪ್ರಭು, ನಂದು ತಪ್ಪಾಯ್ತು, ಅವತ್ತು ನೀವು ನೈವೇದ್ಯ ಸಮರ್ಪಣೆಗಾಗಿ ಕರೆದ್ರಿ, ಸಂಕೀರ್ತನೆಯನ್ನು ಸ್ಮರಣೆ ಮಾಡ್ಲಿಕ್ಕೆ ಕರೆದ್ರಿ, ನಾನು ಬರ್ಲಿಲ್ಲ, ಅಷ್ಟು ನನ್ನಲ್ಲಿ ಜ್ಞಾನ ಇತ್ತು ಅನ್ನೋ ಅಹಂಕಾರ ತುಂಬಿತ್ತು, ನನ್ನನ್ನ ಕ್ಷಮಾ ಮಾಡ್ರಿ ಅಂತ ಕೇಳಿದಾಗ ಅಲ್ಲಿ ವಿಜಯದಾಸಾರ್ಯರು ಅವತ್ತು ನನಗಿಂತ ಹೆಚ್ಚಾಗಿ ಗೋಪಾಲದಾಸವರೇಣ್ಯರಿಗೆ
ಬಹಳ ನೋವಾಗಿದ್ದು ಅವರಲ್ಲಿ ಹೋಗಿ ಅಂತಂದಾಗ ಅವರು ಮುಂದೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಅವರ ಉದರ ಬಾಧೆ ಹೋಗ್ಲಿಕ್ಕೆ ನಾವು ಬಕ್ರಿ ಅಂತೀವಲ್ಲ, ಆ ಬಕ್ರಿ ತುಂಡುಗಳಲ್ಲಿ ಅವರು 40 ವರ್ಷಗಳ ಆಯುರ್ದಾನವನ್ನ ಮಾಡಿದಂತಹ ಮಹಾ ದಾಸಾರ್ಯರು ಅಂತಾನೂ ಹೇಳ್ಬೋದು ಅವರಿಗೆ. ಅಂಥವ್ರು 40 ವರ್ಷಗಳ ಆಯುರ್ದಾನವನ್ನ ಜಗನ್ನಾಥ ದಾಸರಿಗೆ ಮಾಡ್ತಾರೆ. ಅಲ್ಲಿಂದ ಅವರು ಹೇಳ್ತಾರೆ, ನೀನು ಪಂಡರಾಪುರಕ್ಕೆ ಹೋಗು, ಅಲ್ಲಿ ಇರುವಂತಹ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿ ಪಾಂಡುರಂಗನ ದರ್ಶನವನ್ನ ಮಾಡಿಕೊಂಡು ಬಾ, ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿಂದ ನೇರವಾಗಿ ಅವರು ಪಂಡರಾಪುರಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ನದಿಯಲ್ಲಿ ಮಿಂದ ತಕ್ಷಣ ಅವರ ಕೈಗೆ ಅವರು ಏಳುವಷ್ಟರಲ್ಲೇ ಅವರಿಗೆ ಒಂದು ಶಿಲಾಫಲಕ ನೀರಿನಲ್ಲಿ ಹರಿದು ಬರುತ್ತೆ. ಅದರಲ್ಲಿ ಶ್ರೀ ಜಗನ್ನಾಥ ವಿಠಲ ಎನ್ನುವಂತ ಅಂಕಿತ ನಾಮ ಕೂಡ ಅವರಿಗೆ ದೊರೆಯುತ್ತೆ. ಅಲ್ಲಿಂದ ಅವರ ದಾಸತ್ವದ ಹಾದಿ ಆರಂಭ ಆಗುತ್ತೆ. ಹೀಗೆ ದಾಸಾರ್ಯರು ನಮಗೆ ವಿಶೇಷವಾದಂತಹ ಸಂಕೀರ್ತನೆಗಳನ್ನ ಕೊಡ್ತಾ ಹೋಗ್ತಾರೆ. ಅಲ್ಲಿ ಮೊದಲನೇದಾಗಿ ಆರಂಭ ಆಗಿರುವಂತಹ ಹಾಡು ಅಂತಂದ್ರೆ, ತಟ್ಟಿತ್ ಕೋಟಿ ನಿವ ಕಾಯೋ ಜಗನ್ನಾಥ ವಿಠಲಯ್ಯ ವಿಠಲಯ್ಯ, ತಟ್ಟಿತ್ ಕೋಟಿ ನಿವ ಕಾಯೋ ಜಗನ್ನಾಥ ವಿಠಲಯ್ಯ ವಿಠಲಯ್ಯ. ಈ ಹಾಡಿನಿಂದ ಅವರು ತಮ್ಮ ದಾಸತ್ವವನ್ನ ಸ್ವೀಕಾರ ಮಾಡಿ ಈ ಹಾಡಿನಿಂದ ಅವರು ಹಾಡುಗಳನ್ನ ಆರಂಭ ಮಾಡ್ತಾರೆ. ಹಲವಾರು ಹಾಡುಗಳನ್ನ, ಹಲವಾರು ಉಗಭೋಗಗಳನ್ನ, ಹಲವಾರು ಸಂಕೀರ್ತನೆಗಳಲ್ಲಿ, ಹಲವಾರು ಪುಸ್ತಕಗಳಲ್ಲಿ ಒಂದಾದ ಶ್ರೀಮದ್ ಹರಿಕಥಾಮೃತ ಸಾರವನ್ನ ಕೂಡ ರಚನೆ ಮಾಡ್ತಾರೆ. ಈ ಹರಿಕಥಾಮೃತ ಸಾರ ರಚನೆ ಮಾಡುವಾಗ ಅವರಿಗೆ ಸಾಮಾನ್ಯವಾಗಿ ನಾವು ನೋವುಗಳು ಬಂದ್ಬಿಟ್ರೆ ಯಾವ್ದಾದ್ರು ದೇವ್ರ ಕೆಲಸ ಮಾಡ್ತಾ ಇದ್ರೆ ಬಿಟ್ಟು ಬಿಡ್ತೀವಿ. ಹೇಗೆ ಅಂತಂದ್ರೆ, ಯಾವ್ದಾದ್ರು ನಾವು ಪಾರಾಯಣವನ್ನ ಹಿಡಿದಾಗ ಅಥವಾ ಏನೋ ಒಂದು ರಚನೆ ಅಂತ ಹಿಡಿದಾಗ ಮನೆಯಲ್ಲಿ ಏನೋ ಒಂದು ಕೆಟ್ಟದಾದ ತಕ್ಷಣ ನಾವು ಅದನ್ನ ಸ್ಕಿಪ್ ಮಾಡ್ಬಿಡ್ತೀವಿ. ಏನಪ್ಪಾ ದೇವ್ರು ಇಷ್ಟೇನು, ನಾನು ಇಂಥ ದೊಡ್ಡ ಮಹಾ ಘನಕಾರ್ಯ ಮಾಡ್ಲಿಕ್ಕೆ ಹಿಡಿದಿದ್ದೆ, ನಾನು ಅದಕ್ಕೆಲ್ಲ ಮಾಡ್ತಿದ್ದೆ, ಇಂಥದೊಂದು ಮಾಡಿಸ್ಬಿಟ್ನಲ್ಲ ಅಂತ ಅದನ್ನಲ್ಲೇ ಕೈ ಬಿಟ್ಟು ಕೂತ್ಬಿಡ್ತೀವಿ. ಆದ್ರೆ ಜಗನ್ನಾಥ ದಾಸವರೇಣ್ಯರು ಶ್ರೀಮದ್ ಹರಿಕಥಾಮೃತ ಸಾರವನ್ನ ಪಾರಾಯಣ ಮಾಡುವಾಗ 2 ಗಂಡು ಮಕ್ಕಳು ಸತ್ತು ಹೋಗ್ಬಿಡ್ತಾರೆ. ಆದ್ರೂ ಕೂಡ ಜಗನ್ನಾಥ ದಾಸರು 32 ಸಂಧಿಗಳನ್ನ, ಅದರಲ್ಲಿ 988 ಶ್ಲೋಕಗಳನ್ನ, ಎಲ್ಲಾ ಶ್ಲೋಕಗಳು ಕೂಡ ಭಾಮಿನಿ ಷಟ್ಪದಿಯಲ್ಲೇ ರಚನೆ ಮಾಡಿದಂತ ಮಹಾನ್ ಭಾವರಾಗಿದ್ದಾರೆ. ಹೀಗೆ ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಬಂದಾದಂತಹ ಶ್ರೀಮದ್ ಹರಿಕಥಾಮೃತ ಸಾರ ಪಾರಾಯಣವನ್ನ, ಹರಿಕಥಾಮೃತ ಸಾರ ಕೃತಿಯನ್ನ ನಾವು ಇಂದಿನಿಂದ ನೋಡೋಣ. ಈ ಸಂಚಿಕೆಯಲ್ಲಿ ನಾವು ಮಧ್ವ ಪರಂಪರೆಯ ಬಗ್ಗೆ, ದಾಸ ಪರಂಪರೆಯ ಬಗ್ಗೆ, ಜಗನ್ನಾಥ ದಾಸರ ಒಂದು ಜೀವನ ಚರಿತ್ರೆಯನ್ನ, ಅದರ ಜೊತೆಗೆ ಜಗನ್ನಾಥ ದಾಸರು ಬರೆದಿರುವಂತಹ ಹರಿಕಥಾಮೃತ ಸಾರವನ್ನ, ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಹರಿಕಥಾಮೃತ ಸಾರ ಅನ್ನೋದು ಭಾಮಿನಿ ಷಟ್ಪದಿಯಲ್ಲಿರುವಂತಹದ್ದು. ಅದು 988 ಶ್ಲೋಕಗಳಿಂದ ಕೂಡಿರುವಂತಹ, 32 ಸಂಧಿಗಳಿಂದ ಕೂಡಿರುವಂತಹ ಒಂದು ಕೃತಿಯಾಗಿದೆ. ಈ ಕೃತಿಯನ್ನ ನಾವು ಕನ್ನಡದ ಸುಧಾ ಅಂತಲೂ ಪ್ರಖ್ಯಾತಿ ಹೊಂದಿರುವಂತಹದ್ದು. ಹರಿಕಥಾಮೃತ ಸಾರದಲ್ಲಿ ದಾಸಾರ್ಯರು ಎಲ್ಲಾ ಪ್ರಶ್ನೆಗಳು ಬರ್ತವ, ಹರಿಕಥಾಮೃತ ಸಾರವನ್ನ ಕನ್ನಡದಲ್ಲಿ ಯಾಕೆ ಬರೆದ್ರು ಅಂತ ಹೇಳಿ. ಆಗ ಅವರು ಹೇಳ್ತಾರೆ, ಅದಕ್ಕೆ ಕರುಣಾಸಂಧಿಯಲ್ಲಿ ದಾಸಾರ್ಯರು ಹೇಳ್ತಾರೆ 2ನೇ ಶ್ಲೋಕದಲ್ಲಿ, ಮಳೆಯ ನೀರೋ ನಿಯಲಿ ಪರಿಯಲು ಬಳಸರೊಳಗಿದ್ದ ಜನರ ಜಲವು ಹೆದ್ದರೆಗೂಡೆ ಮಜ್ಜನ ಪಾನಗೈದ ಪರು ಕಲುಷ ವಚನಗಳಾದರಿದು ಬಾಂಬೊಳೆಯ ಪೆತ್ತನ ಪಾದ ಮಹಿಮ ಜಲದಿ ಪೊಕ್ಕದರಿಂದ ಮಾಡ್ದ ಪರೇ ಮಹೀಸುರರು ಅಂತ ಹೇಳಿ. ಮಳೆ ಬಂದಾಗ ಆ ಮಳೆ ನೀರನ್ನ ನಾವ್ ಯಾರು ಉಪಯೋಗ ಮಾಡಲ್ಲ. ಅದು ಹಾದಿಯಲ್ಲಿ ಹರಿದೋಗಿ ಕೆರೆಗಳಲ್ಲಿ ಹರಿದೋಗಿ, ಹಳ್ಳಗಳಲ್ಲಿ ಹರಿದೋಗಿ, ಅದು ನದಿಗೆ ಸೇರಿದಾಗ ಅಲ್ಲಿ ಸಜ್ಜನರೆಲ್ಲ ಮಿಂದು ಸ್ನಾನ ಮಾಡಿ ನಾವು ಶುದ್ಧಿ ಆಗ್ತೀವಿ. ಹಾಗೆ ಕನ್ನಡ ಭಾಷೆ ಅನ್ನೋದು ಕಲುಷವಚನ ಆದ್ರೂ ಪರವಾಗಿಲ್ಲ, ಬಾಂಬೊಳೆಯ ಪೆತ್ತನ ಪಾದ ಮಹಿಮ ಜಲದಿ ಪೊಕ್ಕದರಿಂದ, ಹೇಗೆ ನೀರಲ್ಲಿ ಹೋದಾಗ ಹೇಗೆ ನಾವು ಸ್ನಾನ ಮಾಡ್ತೀವೋ, ಆ ನದಿಯಲ್ಲಿ ಹೋದ ನೀರಲ್ಲಿ ಹೇಗೆ ನಾವು ಸ್ನಾನ ಮಾಡ್ತೀವೋ, ಇದು ಭಗವಂತನ ಒಂದು
ಚಿಂತನೆ ಇರೋದ್ರಿಂದ, ಭಗವಂತನಿಗೆ ಸಮರ್ಪಿತವಾಗಿರೋದ್ರಿಂದ ಆ ನೀರಿನಲ್ಲಿ ಮಿಂದ ಹಾಗೆ ಇದು ಭಗವಂತನಿಗೆ ಸಮರ್ಪಣೆ ಆಗಿದೆ, ಇದು ಕಲುಷ ವಚನ ಅಲ್ಲ ಎನ್ನುವ ಮೂಲಕ ಈ ಕನ್ನಡ ಭಾಷೆಯನ್ನ ಮತ್ತೊಮ್ಮೆ ನಮ್ಮ ದಾಸಾರ್ಯರು ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ನೋಡ್ರಿ, ನಮ್ಮ ಕನ್ನಡ ಭಾಷೆಯನ್ನ ನಾವು ಯಾವಾಗ್ಲೂ ಸುತ್ತಮುತ್ತ ರಾಜ್ಯಗಳಿಗೆ ಹೋಗ್ಬೇಕಾದ್ರೆ ಬೇರೆ ಬೇರೆ ಭಾಷೆ ಕಲ್ಕೊಂಡು ಹೋಗ್ತೀವಿ. ಎಷ್ಟೋ ಜನ ದಾಸಾರ್ಯರು ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬಂದ್ರು ಕೂಡ ನಮ್ಮ ಕನ್ನಡದಲ್ಲಿಯೇ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ, ನಮ್ಮ ಕನ್ನಡದಲ್ಲಿಯೇ ಹಾಡುಗಳನ್ನ ಕೊಟ್ಟಿದ್ದಾರೆ. ಅವ್ರು ಅರ್ಥ ಮಾಡ್ಕೋಬೇಕು ಬೇರೆ ರಾಜ್ಯದವರು ಅಂದ್ರೆ ಮತ್ತೆ ನಮ್ಮ ಕನ್ನಡದಲ್ಲೇ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಕನ್ನಡ ಎಷ್ಟು ಹಿರಿಮೆಯಾಗಿರುವಂತಹ ಭಾಷೆ ಮತ್ತು ನಾವು ಕನ್ನಡಿಗರು ಅನ್ನುವಂತಹದ್ದು ಎಷ್ಟು ಹಿರಿಮೆಯಾದಂತಹದ್ದು ಅಂತ ಅನ್ನೋದನ್ನ ನಾವೇ ನೋಡ್ಬೇಕು. ಹೀಗೆ ನಾವು ಹರಿಕಥಾಮೃತ ಸಾರದ ಬಗ್ಗೆ ಮುಂದೆ ನಿತ್ಯವೂ ಕೂಡ ಒಂದೊಂದು ಶ್ಲೋಕಗಳು, ನಿತ್ಯವೂ ಕೂಡ ಒಂದೊಂದು ಸಂಧಿಗಳು, ಅದರ ಚಿಂತನೆ, ಅದರೊಳಗ ಅಡಕವಾಗಿರುವಂತಹ ಆಳವಾದ ಜ್ಞಾನವನ್ನ ತಿಳಿತಾ ಹೋಗೋಣ ಅಂತ ಹೇಳ್ತಾ ಈ ದಿನ ಸಂಚಿಕೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಎಲ್ಲಾ ಚಿಂತನೆಯನ್ನ ಅಶ್ವಥ್ ಗುರುವಂತರ್ಗದ, ಶ್ರೀ ಜಗನ್ನಾಥದಾಸ ಗುರುವಂತರ್ಗದ, ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗದ, ಶ್ರೀ ಭಾರತೀ ರಮಣೋಕ್ಕಿ ಪ್ರಾಣಾಂತರ್ಗದ, ಶ್ರೀ ಜಗನ್ನಾಥ ವಿಠಲ ಅರ್ಪಣ ವಸ್ತು. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.